ಹಾಯ್ ಹಲೋ ಫ್ರೆಂಡ್ಸ್, ಈ ಜೀವಕ್ಕೆ ಜೀವ ನೀನು ಭಾಗ 46. ಒಂದೊಮ್ಮೆ ಮುಖ ನೋಡಲು ಇಷ್ಟಪಡದ ನಾವು ಈ ದಿನ ನಮ್ಮಿಬ್ಬರ ನೋವುಗಳನ್ನು ಹೇಳಿಕೊಂಡಿದ್ದೇವೆ ಎಂದ ಮೇಲೆ ನೀನೇ ಹೇಳಿದ ಹಾಗೆ ನಮಗೆ ತಿಳಿಯದೆ ನಾವು ಗೆಳೆಯರಾಗಿದ್ದೇವೆ ಎಂದರ್ಥ ಅಲ್ಲವೇ ಎಂದ ಶ್ರೀನಿಧಿಯನ್ನು ಸಾಮ್ರಾಟ್ ಆಶ್ಚರ್ಯದಲ್ಲಿ ನೋಡಿದನು. ಎಸ್ ಮಿಸ್ಟರ್, ನೋಡು, ಅವತ್ತೇನು ನೀನು ಮಾತನಾಡುವ ಬರದಲ್ಲಿ ನಿನ್ನ ಹೆಸರನ್ನು ಅಖಿಲ್ ನಿರಂಜನ್ ಬಿಡು, ನಾನು ನಿನಗಿಟ್ಟ ಹೆಸರೇ ಚಂದವಿದೆ ಮಂಗ ಎಂದು. ಮುಜೈ ದೋಸ್ತಿ ಕರೋಗೆ ಅನ್ನುತ್ತಾ ಅವನತ್ತ ಕೈ ಚಾಚಿದಾಗ ಅವಳ ಕೈಗೆ ತನ್ನ ಕೈ ಮಿಲಾಯಿಸಿ, ಅಲ್ಲ, ಯಾರೋ ಹುಡುಗಿಯರ ಬಗ್ಗೆ ಸರಿಯಾಗಿಯೇ ಹೇಳಿದ್ದಾನೆ. ನಿಮಗೆಲ್ಲ ತಿಳಿದಿದ್ದರೂ ಏನೂ ತಿಳಿಯದ ಅಮಾಯಕಿಯ ಥರ ವರ್ತಿಸುವುದು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ನೀನು ಹೇಳಿದ ಹಾಗೆ ನಾವಿಬ್ಬರೂ ತಿಳಿಯದೆ ಗೆಳೆಯರಾಗಿದ್ದೇವೆ. ಆದರೆ 7 ತಿಂಗಳಿಗೆ ಹುಟ್ಟಿದ ಮಕ್ಕಳಂತಿರುವ ನಿನ್ನ ವರ್ತನೆಯಿಂದ ಅದು ನಿನಗೆ ತಿಳಿದಿಲ್ಲವಾ? ಬಿಡು. ಹೌದು, ನೀನು ಹುಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ, ಆಮೇಲೆ ಮಂಗಳೂರಿಗೆ ಬಂದೆ. ಆದರೆ ಬಾಯಿ ತೆರೆದರೆ ಹಿಂದಿ ಹಾಡುಗಳು. ಈಗ ನೋಡು, ಮುಟ್ಸ್ ದೋಸ್ತಿ ಕರೋಗೆ ಅಂತ ಅವಳನ್ನು ರೇಗಿಸಿದಾಗ ಅವನ ಕೈಯಿಂದ ತನ್ನ ಕೈ ಬಿಡಿಸಿ, ಏನೋ ಫ್ಲೋದಲ್ಲಿ ಬಂತು. ಇನ್ನು ಹಿಂದಿ ಹಾಡಿನ ಬಗ್ಗೆ, ಅದು ಈಗ ಟ್ರೆಂಡಿಂಗಲ್ಲಿರೋ ಸಾಂಗ್ ಅಂತೆ. ಸಿಟಿ ಬಸ್, ಬಟ್ಟೆ ಅಂಗಡಿ, ಮೊಬೈಲ್ ರಿಂಗ್ ಟೋನ್, ಎಲ್ಲಿ ಹೋದರೂ ಆ ಸಾಂಗ್ ಹಾಕಿರುತ್ತಾರೆ. ಕೇಳಿ ಕೇಳಿ ಬಾಯಿಪಾಠ ಆಯಿತು ಅಷ್ಟೆ. ಅದು ಬಿಟ್ಟರೆ ನನ್ನೆಲ್ಲ ಫೇವ್ರೆಟ್ ಸಾಂಗ್ ಕನ್ನಡ ಸಿನಿಮಾದ್ದು ಎನ್ನುವಾಗ ಅವರ ಪಕ್ಕ ಹಾದು ಹೋದ ವಯಸ್ಸಾದ ಮಹಿಳೆ, ಮಕ್ಕಳೇ ಊಟ ಮಾಡಿ ಬನ್ನಿ, ದೇವರ ಪ್ರಸಾದ ಎಂದ ಕೂಡಲೇ ಶ್ರೀನಿಧಿ ಎದ್ದು ಸಾಮ್ರಾಟ್ಗೆ ಕಣ್ಸನ್ನೆಯಲ್ಲೇ ಬಾ ಎಂದಾಗ, ವೇಟ್, ಮೊದಲ ಬಾರಿಗೆ ಜೀವನದಲ್ಲಿ ಒಬ್ಬಳು ಫ್ರೆಂಡ್ ಅಂತ ಸಿಕ್ಕಿದ್ದಾಳೆ. ಈ ನೆನಪಿಗಾಗಿ ನಿನಗೇನು ಪ್ರಾಬ್ಲಮ್ ಇಲ್ಲವೆಂದರೆ ನಮ್ಮಿಬ್ಬರ ಒಂದು ಫೋಟೋ ಎಂದಾಗ ಅವನ ಪಕ್ಕದಲ್ಲೇ ಕುಳಿತು, ಒಂದೇನು 10 ತೆಗಿ, ಬಟ್ ದಿ ಬೆಸ್ಟ್ ಫೋಟೋ ಒಂದನ್ನು ಪ್ರಿಂಟ್ ಮಾಡಿಸಿ ನನಗೂ ಕೊಡು, ಓಕೆ ಎಂದವಳ ಮಾತಿಗೆ ನಕ್ಕವನು ಅವಳ ಜೊತೆ 5-6 ಫೋಟೋ ತೆಗೆದು ನಂತರ ಇಬ್ಬರು ಭೋಜನ ಶಾಲೆಯತ್ತ ನಡೆದು ಊಟಕ್ಕೆ ಕುಳಿತರು. 5 ಸ್ಟಾರ್ ಹೋಟೆಲಲ್ಲಿ ಕುಳಿತು ಊಟ ಮಾಡಿದ್ದು ಬಿಟ್ಟರೆ ಹೀಗೆ ನೆಲದಲ್ಲಿ ಕೂತು ಬಾಳೆ ಎಲೆಯಲ್ಲಿ ಮೊದಲ ಬಾರಿ ಊಟ ಮಾಡುತ್ತಿದ್ದ ಸಾಮ್ರಾಟ್ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಕೆಳಗಡೆ ಕೂರುವುದು ಅವನಿಗೆ ಕಷ್ಟ. ಆದರೂ ಊಟ ರುಚಿಯಾಗಿದ್ದ ಕಾರಣ ಹೊಟ್ಟೆ ತುಂಬ ಊಟ ಮಾಡಿ ಎದ್ದನು. ಸ್ವಲ್ಪ ಹೊತ್ತು ದೇವಸ್ಥಾನದ ಆವರಣದಲ್ಲಿ ನಡೆದಾಡಿ ಅಲ್ಲಿಂದ ಹೊರಟ ಇಬ್ಬರು ಜೊತೆಯಲ್ಲೇ ಚಪ್ಪಲ್ ಧರಿಸುತ್ತಾ ಮುಂದೆ ಎಂದಾಗ ಇಬ್ಬರ ತುಟಿಯಂಚಲ್ಲೂ ನಗುವರಳಿತ್ತು. ಅತಿಯಾದರೆ ಅಮೃತ ಕೂಡ ವಿಷದಂತೆ. ಇವತ್ತು ದೇವರ ಎದುರಲ್ಲೇ ಇಬ್ಬರು ಗೆಳೆಯರಾಗಿದ್ದೇವೆ. ಇಲ್ಲಿ ಊಟ ಕೂಡ ಮಾಡಿದ್ದಾಯಿತು. ಐ ಥಿಂಕ್ ಗೆಳೆತನ ಶುರುವಾದ ನೆನಪಿಗೆ ಇಷ್ಟು ಸಾಕೆನಿಸುತ್ತದೆ. ಗೆಳೆತನದ ಹೆಸರಲ್ಲಿ ನಾವಿಬ್ಬರು ಬೇಕಾಬಿಟ್ಟಿ ತಿರುಗಾಡಿ ನಾಳೆ ನನ್ನ ಜೊತೆ ಸೇರಿ ನಿನ್ನ ಹೆಸರು ಕೆಡುವುದು ಬೇಡ. ಹೇಗೂ ನಮ್ಮಿಬ್ಬರದು ಒಂದೇ ಕ್ಯಾಂಪಸ್ ಅಲ್ವಾ, ಕಾಲೇಜಲ್ಲಿ ಭೇಟಿಯಾಗಬಹುದು ಎಂದು ಬಸ್ ಸ್ಟ್ಯಾಂಡ್ ತನಕ ನಡೆದು ಬಂದ ಸಾಮ್ರಾಟ್ ಅವಳಿಗೆ ಬಾಯ್ ಹೇಳಿ ಸಿಟಿಯತ್ತ ಹೋಗುವ ಬಸ್ ಹತ್ತಿದರೆ, ಇತ್ತ ಬಸ್ಸಿಗಾಗಿ ಕಾದು ಕುಳಿತ ಶ್ರೀನಿಧಿಗೆ ಸಾಮ್ರಾಟ್ ವರ್ತನೆ ನೋಡಿ, ಹುಡುಗ ಪರವಾಗಿಲ್ಲ, ಬದಲಾಗಿದ್ದಾನೆ. ನಾನೇನೋ ಅವನ ಬಗ್ಗೆ ಕಾಲೇಜಲ್ಲಿ ಹೇಳುವುದನ್ನು ಕೇಳಿ ಇವನಿಂದ ಆದಷ್ಟು ದೂರವಿರಬೇಕು. ಒಂದು ವೇಳೆ ಅವನು ನನ್ನ ಹತ್ತಿರ ಬಂದು ಮಾತನಾಡಿದರೂ ಅವನಿಂದ ಒಂದು ಅಂತರ ಕಾಪಾಡಿಕೊಳ್ಳಬೇಕೆಂದು ಚೂರಿ ಹಿಡಿದುಕೊಂಡು ರೆಬಲ್ ಆಗಿ ವರ್ತಿಸಿದ್ದು ಆಯಿತು ಅಂದುಕೊಳ್ಳುತ್ತಾ ಒಮ್ಮೆ ಅವರಿಬ್ಬರ ನಡುವಿನ ಭೇಟಿಯನ್ನು ಮೆಲುಕು ಹಾಕಿಕೊಂಡವಳಿಗೆ ನಗು ಬಂದರೂ ಸುತ್ತಮುತ್ತಲು ಜನರಿರುವುದನ್ನು ಗಮನಿಸಿ ಮೌನವಾಗಿ ನಿಂತವಳು ಸ್ವಲ್ಪದರಲ್ಲೇ ಬಂದ ಬಸ್ ಹತ್ತಿದಳು. ಮುಂದಿನ ದಿನಗಳಲ್ಲಿ ಇಬ್ಬರು ಒಳ್ಳೆಯ ಗೆಳೆಯತಿಯರಾಗಿದ್ದರು. ಕ್ಲಾಸ್ ಮುಗಿಸಿ ಸಿಕ್ಕ ಸಮಯದಲ್ಲಿ ಹೊರಡುತ್ತಾ ತಿಂಗಳಿಗೊಮ್ಮೆ ಸಾಮ್ರಾಟ್ ಕಡಲ ತೀರದ ಮನೆಯ ಪಕ್ಕದಲ್ಲಿರುವ ಬೀಚ್ ಬಳಿ ಹೋಗಿ ಬರುತ್ತಿದ್ದರು. 1-2 ತಿಂಗಳುಗಳಲ್ಲಿ ಇಬ್ಬರ ನಡುವೆ ತುಂಬ ಆತ್ಮೀಯತೆ ಬೆಳೆದಿತ್ತು. ಶ್ರೀನಿಧಿ ತನ್ನ ಜೀವನದ ಎಲ್ಲ ವಿಷಯಗಳ ಜೊತೆ ಅನಾಥಾಶ್ರಮದಲ್ಲಿ ಪ್ರತಿದಿನ ನಡೆಯುವುದನ್ನು ಸಾಮ್ರಾಟನಿಗೆ ಹೇಳುತ್ತಿದ್ದರೆ ಅವನೂ ಕೂಡ ಕಾಲೇಜು ಹಾಗೂ ಹಾಸ್ಟೆಲ್ ವಿಷಯಗಳನ್ನು ಅವಳ ಜೊತೆ ಹಂಚಿಕೊಳ್ಳುತ್ತಿದ್ದನು. ಕಾಲೇಜ್ ಡೇ ಆದ ಕಾರಣ ಕ್ಯಾಂಪಸ್ಸಲ್ಲಿ ಒಂದು ವಾರ ಎಲ್ಲ ವಿಭಾಗದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಡಿಟೋರಿಯಂನಲ್ಲಿ ನಡೆಯುತ್ತಿತ್ತು.
ಕೊನೆಯ ಒಂದು ದಿನ ಎಲ್ಲ ಕಾರ್ಯಕ್ರಮಗಳು PU ವಿದ್ಯಾರ್ಥಿಗಳಿಗಾಗಿ ಮಾತ್ರ ಮೀಸಲಾಗಿದ್ದ ಕಾರಣ ಅಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹೋಗಲು ಅವಕಾಶವಿರಲಿಲ್ಲ. ಬೆಳಿಗ್ಗೆಯಿಂದಲೇ ಕಾರ್ಯಕ್ರಮ ಶುರುವಾಗಿ ಗಣ್ಯರ ಭಾಷಣವೆಲ್ಲ ಮುಗಿದು ಮೊದಲ ವರ್ಷದ PU ಅಲ್ಲಿ ಅಧಿಕ ಅಂಕ ಪಡೆದಿದ್ದ ಶ್ರೀನಿಧಿ ತನಗೆ ಸಿಕ್ಕ ಬಹುಮಾನ ಹಾಗೂ ಎನ್ವಲಪ್ ಪಡೆದು ಮುಂದಿನ ಕಾರ್ಯಕ್ರಮಗಳಿಗೆ ನಿಲ್ಲದೆ ಕ್ಯಾಂಪಸ್ ಹೊರಗಡೆ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಳು. ಆಗಷ್ಟೇ ಬಂದ ಬಸ್ಸನ್ನು ಇನ್ನೇನು ಹತ್ತಬೇಕು ಎನ್ನುವಾಗ ಅವಳ ಕೈ ಹಿಡಿದ ಸಾಮ್ರಾಟ್ ಏದುಸಿರು ಬಿಡುತ್ತಾ, ಸ್ವಲ್ಪ ಮಾತನಾಡಬೇಕು, ನೆಕ್ಸ್ಟ್ ಬಸ್ಸಿಗೆ ಹೋಗು ಎಂದಾಗ ಅವನ ಹಿಂದೆ ಹೆಜ್ಜೆ ಹಾಕಿದಳು. ಬೈಕ್ ಹತ್ತಿ ಕೂರು ಎಂದವನತ್ತ ಊರಿ ನೋಟ ಬೀರಿದವಳನ್ನು ನೋಡಿ, ಓ ಸಾರಿ, ನೀನು ಬೈಕ್ ಹತ್ತಲ್ಲ ಅಲ್ವಾ, ಛೇ ಇದೊಂದು ನೆನಪಾಗೋದೇ ಇಲ್ಲ ಅಂತ ತಲೆ ಕೆರೆದುಕೊಂಡು ಬೈಕಿಂದ ಕೆಳಗಿಳಿದರೆ, ನಿನ್ನ ಬೈಕಲ್ಲ, ನಾನು ಯಾರ ಬೈಕ್ ಕೂಡ ಹತ್ತಲ್ಲ ಎಂದಿದ್ದು ಆ ದಿನ ಬಿಡು, ಅದೇನು ಇಂಪಾರ್ಟೆಂಟ್ ವಿಷಯ ಉಂಟು ಹೇಳು. ವೇಟ್, ಇವತ್ತು ನಿಮಗೆ ಕ್ಲಾಸ್ ಇಲ್ಲ ತಾನೇ, ನೀನೇನು ಇಲ್ಲಿ? ಮೊನ್ನೆ ಕೇಳಿದರೆ 1 ವಾರ ಕಾಲೇಜ್ ಡೇ, ಬೋರಿಂಗ್ ಪ್ರೋಗ್ರಾಮ್ಸ್, ಹಾಗಾಗಿ ಕಡಲ ಬಳಿಯ ಮನೆಯಲ್ಲೇ ಇರುತ್ತೇನೆ ಎಂದಿದ್ದೆ. ಈಗ ನೋಡಿದರೆ ಇಲ್ಲಿ ಪ್ರತ್ಯಕ್ಷವಾಗಿದ್ದೀಯಾ? ಏನು PU ಹುಡುಗಿಯರು ಇವತ್ತು ಕಲರ್ ಬಟ್ಟೆ ಹಾಕಿಕೊಂಡು ಮಿಂಚುತ್ತಾರೆ, ಸ್ವಲ್ಪ ಕಣ್ಣು ತಂಪು ಮಾಡಿಕೊಳ್ಳಲು ಬಂದಿದ್ದೀಯಾ ಹೇಗೆ ಅಂತ ಧರಿಸಿರುವ ಹೊಸ ಚೂಡಿದಾರದ ದುಪ್ಪಟ್ಟವನ್ನು ಆಡಿಸುತ್ತಾ ಕೇಳಿದಳು. ಅದೆಷ್ಟು ಪ್ರಶ್ನೆ ಕೇಳುತ್ತೀಯಾ ಇಡಿಯಟ್, ಕಣ್ಣು ತಂಪು ಮಾಡಿಕೊಳ್ಳಲು PU ಅಲ್ಲಿರುವ ನಿನ್ನಂಥ ಚೈಲ್ಡುಗಳೇ ಆಗಬೇಕಾ? ನಮ್ಮ ಇಂಜಿನಿಯರಿಂಗ್ ಬ್ಲಾಕ್ ಒಳಗಡೆ ಒಮ್ಮೆ ಬಂದು ನೋಡು, ಅಲ್ಲಿರುವ ಹುಡುಗಿಯರನ್ನು ನೋಡಿದರೆ ಕಣ್ಣು ತಂಪಾಗುತ್ತಾ ಗೊತ್ತಿಲ್ಲ, ಆದರೆ ಮೈಪೂರ್ತಿ ಬಿಸಿಯಂತೂ ಆಗೇ ಆಗುತ್ತದೆ ಎಂದು ಕಷ್ಟೊಡೆದು ಹೇಳಿದವನ ಮಾತು ಅರ್ಥವಾದಾಗ, ತು, ಅದೆಷ್ಟು ಹೇಳಿದರೂ ನೀನು ಬದಲಾಗೊಲ್ಲ, ನಿನ್ನ ಬುದ್ಧಿ ನಾಯಿ ಬಾಲ ಎರಡೂ ಡೊಂಕೆ ಬಿಡು. ಹೌದು, ಬಂದ ವಿಷಯ ಹೇಳು ಎಂದು ಕಿರಿಕಿರಿಯಲ್ಲೇ ಕೇಳಿದಳು. ಏನಿಲ್ಲ, ನಿಮ್ಮದೇ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ ನೀನು ನೋಡೋದಿಲ್ಲವಾ ಎಂದ. ಪ್ರೋಗ್ರಾಮ್ ನೋಡಲು ಮನಸ್ಸಿಲ್ಲ, ಅದೇ ಸಿನಿಮಾ ಹಾಡು ಕುಣಿತ ಬೋರಿಂಗ್, ಅದಕ್ಕಿಂತ ಆಶ್ರಮಕ್ಕೆ ಹೋಗಿ ಒಳ್ಳೆ ಒಂದು ನಿದ್ದೆ ಮಾಡಿ ಸಂಜೆ ಮಕ್ಕಳ ಜೊತೆ ಆಟವಾಡಬಹುದು. ನನ್ನ ವಿಷಯ ಬಿಡೋ ಪುಣ್ಯಾತ್ಮ, ನೀನು ಹೇಳು, ಯಾಕೆ ಬಂದೆ ಇಲ್ಲಿಗೆ ಎಂದಳು. ಬಿಸಿಲು ಜೋರಾಗಿದ್ದ ಕಾರಣ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ಕುಳಿತಳು. ಅವಳಿಗೇನೂ ಗೊತ್ತು, ಪಾಪ ಹುಡುಗ ಸ್ನೇಹದ ವಿಷಯದಲ್ಲಿ ಕೈ ಏನೋ ಚಾಚಿ ಅವಳನ್ನು ಗೆಳತಿಯನ್ನಾಗಿ ಏನೋ ಮಾಡಿಕೊಂಡ. ಆದರೆ ಅವನ ಕಷ್ಟ ಶುರುವಾದದ್ದು ಪ್ರತಿದಿನ ಅವಳ ಜೊತೆ ಬೆರೆತು ಅವಳನ್ನು ರೇಗಿಸಿ ಅರ್ಧ ಗಂಟೆ ಕಳೆಯುತ್ತಿದ್ದವನು 4-5 ದಿನ ಕಾಲೇಜು ಡೇ ಎಂದು ಕಾಲೇಜ್ ಕಡೆ ಮುಖ ಮಾಡದೆ ಕಡಲ ತೀರದ ಮನೆಯಲ್ಲಿದ್ದವನಿಗೆ ಒಬ್ಬಂಟಿಯ ಅನುಭವವಾಗಿತ್ತು. ಇಂದು PU ಅವರ ಪ್ರೋಗ್ರಾಂ ಎಂದು ತಿಳಿದವನಿಗೆ ಅದ್ಯಾಕೋ ಬೆಳಿಗ್ಗೆಯಿಂದ ಒಮ್ಮೆಯಾದರೂ ಶ್ರೀನಿಧಿಯನ್ನು ಭೇಟಿಯಾಗಬೇಕು, ಅವಳಲ್ಲಿ ಮಾತನಾಡಬೇಕೆಂದು 10 ಬಾರಿ ನಿರ್ಧರಿಸಿ ಸುಮ್ಮನಾದವನು ಕಾಲೇಜಿನ ಫೇಸ್ಬುಕ್ ಪೇಜಲ್ಲಿ ಶ್ರೀನಿಧಿ ಬಹುಮಾನ ಪಡೆಯುವ ಫೋಟೋ ನೋಡಿ ಇಂದು ಮುಂದು ಯೋಚಿಸದೆ ತಯಾರಾಗಿ ಬೈಕ್ ಹಿಡಿದು ಇನ್ನೇನು ಕಾಲೇಜಿನ ಒಳಗಡೆ ಹೋಗಬೇಕು ಎನ್ನುವಾಗ ಬಸ್ ಸ್ಟ್ಯಾಂಡಲ್ಲಿರುವವಳನ್ನು ನೋಡಿ ಅವಳತ್ತ ಓಡಿ ಬಂದಿದ್ದ. ಬೈಕಿಗೆ ಹೊರಗೆ ಸುಮ್ಮನೆ ನಿಂತಿರುವವನನ್ನು ನೋಡಿ, ಹೋಯ್ ಏನಾಯ್ತು? ಅಲ್ಲ, ಮುಖ್ಯವಾದ ವಿಷಯವೆಂದು ಹೇಳಿ ಹೀಗೆ ಸುಮ್ಮನೆ ನಿಂತರೆ ನಾನೇನು ಅಂದುಕೊಳ್ಳಲಿ? ನೋಡು, 2 ನಿಮಿಷ ಟೈಮ್ ಕೊಡುತ್ತೇನೆ, ಬೇಗ ವಿಷಯ ಹೇಳು, ಇಲ್ಲದಿದ್ದರೆ ನೆಕ್ಸ್ಟ್ ಬರುವ ಬಸ್ ಹತ್ತಿ ಹೋಗಿಬಿಡುತ್ತೇನೆ ಎಂದವಳ ಮೇಲೆ ಕೋಪ ಬಂದರೂ ತನ್ನ ಮನಸ್ಸಿನಲ್ಲಿರುವ ಅಸ್ಪಷ್ಟ ಭಾವನೆಗಳನ್ನು ಅವಳೆದುರು ಹೇಗೆ ತೆರೆದಿಡಲಿ? ದಿನ ಯೂನಿಫಾರ್ಮಲ್ಲಿ ಚಿಕ್ಕ ಮಕ್ಕಳ ಹಾಗಿದ್ದವಳು ಈ ನೀಲಿ ಬಣ್ಣದ ಅನಾರ್ಕಲಿ ಡ್ರೆಸ್ಸಲ್ಲಿ ಮುದ್ದಾಗಿ ತುಂಬ ಅಂದವಾಗಿ ಕಾಣುತ್ತಿದ್ದಾಳೆ. ಅದಲ್ಲದೆ 4 ದಿನ ಅವಳನ್ನು ನೋಡದೆ ಹುಚ್ಚು ಹಿಡಿದಂತಾಗಿದೆ. ಇದನ್ನೆಲ್ಲ ಹೇಳಿದರೆ ನಾಳೆಯಿಂದ ಖಂಡಿತ ನನ್ನ ಮುಖ ಕೂಡ ನೋಡಲ್ಲ ಅವಳು. ಒಂಟಿ ದೆವ್ವದ ಹಾಗೆ ಬದುಕುತ್ತಿದ್ದವನ ಬಾಳಲ್ಲಿ ಗೆಳೆತನದ ಅರ್ಥ ತಿಳಿಸಿ ನನಗೆ ಒಳ್ಳೆಯ ಗೆಳತಿಯಾಗಿದ್ದಾಳೆ. ಐ ಡೋಂಟ್ ವಾಂಟ್ ಟು ಲೂಸ್ ಹರ್ ಎಂದು ಮನಸ್ಸಲ್ಲೇ ಹೇಳಿಕೊಂಡು, ಏನಿಲ್ಲ, ದಿನ ಯೂನಿಫಾರ್ಮಲ್ಲಿ ನಿನ್ನ ನೋಡಿ ಬೇಸರವಾಗಿತ್ತು. ಇವತ್ತು ಕಾಲೇಜಿನ ಫೇಸ್ಬುಕ್ ಪೇಜಲ್ಲಿ ನೀನು ಕ್ಲಾಸಿಗೆ ಟಾಪರ್ ಎಂದು ಪ್ರೈಜ್ ತೆಗೆದುಕೊಳ್ಳುವ ಫೋಟೋವನ್ನು ಯಾರೋ ನಿನ್ನ ಫ್ರೆಂಡ್ ಶೇರ್ ಮಾಡಿದ್ದರು. ಆ ಫೋಟೋ ನೋಡಿ ನಿನ್ನನ್ನು ನೇರವಾಗಿ ಭೇಟಿಯಾಗೋಣವೆಂದು ಬಂದೆ ಅಷ್ಟೆ, ಬೇರೇನೂ ಮುಖ್ಯವಾದ ವಿಷಯವಿಲ್ಲ.
ಹೇಳಲು ಮರೆತೆ ಶ್ರದ್ಧಾ, ಯು ಲುಕಿಂಗ್ ಕ್ಯೂಟ್ ಇನ್ ದಿಸ್ ವೇರ್ ಅಂತ ನಗುತ್ತಾ ಹೇಳಿದವನ ಮಾತಿಗೆ ಜಾಸ್ತಿ ಯೋಚಿಸಲು ಹೋಗದ ಶ್ರೀನಿಧಿ ತಲೆ ಮೇಲೆ ಕೈ ಹೊತ್ತು ಕುಳಿತು, ಲೂಸು ಮಂಗ, ನಾನೇನೋ ಇಂಪಾರ್ಟೆಂಟ್ ವಿಷಯ ಎಂದುಕೊಂಡಿದ್ದರೆ ನೀನೊಬ್ಬ. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ಬೆಳಿಗ್ಗೆ ಪ್ರಗತಿ, ಅರುಣಮ್ಮ ಕೂಡ ಇದನ್ನೇ ಹೇಳಿದರು ಎಂದು ನಸುನಕ್ಕು ಹೇಳಿದವಳನ್ನು ನೋಡಿ, ಐ ಆಮ್ ಸಾರಿ ಶ್ರದ್ಧಾ, ಯಾಕೋ ನಿನ್ನ ವಿಷಯದಲ್ಲಿ ನನ್ನ ಹಾರ್ಟ್ ಬೇರೆಯದೇ ಟ್ರ್ಯಾಕ್ ಹಿಡಿದಿದೆ. ಇಷ್ಟು ದಿನ ನಾರ್ಮಲ್ ಆಗಿ ಗೆಳತಿಯ ಹಾಗೆ ಕಂಡವಳು ಈ 4 ದಿನ ನಿನ್ನ ಭೇಟಿಯಾಗದೆ ಮಾತನಾಡದೆ ನನ್ನ ಬ್ರೈನ್ ಮತ್ತು ಹಾರ್ಟ್ ಸಿಸ್ಟಮ್ ಪೂರ್ತಿಯಾಗಿ ಹಾಳಾಗಿದೆ. ದೇವರೇ ಪ್ಲೀಸ್ ಅವಳ ಮೇಲೆ ಪ್ರೀತಿಯಾಗುವ ಹಾಗೆ ಮಾಡಬೇಡ ಎಂದುಕೊಂಡವನು ತಕ್ಷಣ ಅವಳತ್ತ ನೋಡಿ, ಓಕೆ ಬಾಯ್ ಶ್ರದ್ಧಾ, ನಾಳೆ ಭೇಟಿಯಾಗೋಣ ಅನ್ನುತ್ತಾ ಅವಳ ಮಾತಿಗೂ ಕಾಯದೆ ಬೈಕ್ ಹಿಡಿದು ಅಲ್ಲಿಂದ ಹೊರಟರೆ, ಲೂಸು ನನ್ನ ಮಗ, ಬಸ್ ಬರುವ ತನಕ ನನ್ನ ಜೊತೆ ಇದ್ದಿದ್ದರೆ ಇವನ ಗಂಟೇನು ಹೋಗುತ್ತಿತ್ತು ಎಂದು ಕೋಪದಲ್ಲೇ ಕೈ ಗಡಿಯಾರದತ್ತ ನೋಡಿ ಬಸ್ಸಿಗಾಗಿ ಕಾಯುತ್ತಾ ಕುಳಿತಳು. ಇತ್ತ ಹಾಸ್ಟೆಲ್ ಕಡೆ ಹೋಗದೆ ಮನೆಗೆ ವಾಪಸ್ಸಾಗಿ ಸೀದಾ ಕಡಲಿನತ್ತ ನಡೆದು ಅಂದು ಶ್ರೀನಿಧಿ ಅಳುತ್ತಾ ಕುಳಿತಿದ್ದ ತೆಂಗಿನ ಮರದಡಿಯ ನೆರಳಲ್ಲಿ ನಿಂತು, ಯಾಕೆ ಇಂತಹ ವಿಚಿತ್ರ ಫೀಲಿಂಗ್ಸ್ ಎಲ್ಲ, ಛೆ, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಷ್ಟೇ. 4-5 ದಿನ ನಾವಿಬ್ಬರು ಭೇಟಿಯಾಗೋಲ್ಲ, ಮಾತನಾಡಲು ಸಿಗೋಲ್ಲ ಎನ್ನುವುದು ನಮಗಿಬ್ಬರಿಗೂ ಮೊದಲೇ ಗೊತ್ತು. ಅವಳು ಅಷ್ಟೊಂದು ನಾರ್ಮಲ್ ಆಗಿರುವಾಗ ನನಗೆ ಈ ರೀತಿ ವಿಚಿತ್ರ ಯಾತನೆ ಯಾಕಾಗುತ್ತಿದೆ? ಅದಲ್ಲದೆ ಅವಳ ಫೋಟೋ ನೋಡಿ ಹಿಂದು ಮುಂದು ಯೋಚಿಸದೆ ಅವಳನ್ನು ಭೇಟಿಯಾಗಲು ಕಾಲೇಜಿನ ಹತ್ತಿರ ಓಡಿದೆನಲ್ಲ, ಇದಕ್ಕೆಲ್ಲ ಗೆಳೆತನ ಎನ್ನುತ್ತಾರಾ? ಸಾಮ್ರಾಟ್, ಸಮಥಿಂಗ್ ಇಸ್ ರಾಂಗ್ ವಿತ್ ಯು ಅಂದುಕೊಳ್ಳುತ್ತಾ ಹಾಗೆಯೇ ಮರಳಲ್ಲೇ ನಡೆಯುತ್ತಾ ಸ್ವಲ್ಪ ದೂರ ನಡೆದು ಬಿಸಿಲಿನ ತಾಪಕ್ಕೆ ಬೆವರಿ ಮನೆಗೆ ವಾಪಸ್ಸಾಗಿದ್ದನು. ಸ್ನಾನ ಮುಗಿಸಿ ಜ್ಯೂಸ್ ಕುಡಿದು ಮೊಬೈಲಲ್ಲಿ ಇವತ್ತಿನ ಶ್ರೀನಿಧಿ ಫೋಟೋವನ್ನೇ ನೋಡುತ್ತಾ, ಶ್ರದ್ಧಾ, ನಾನು ನಿನ್ನ ಜೊತೆ ತಪ್ಪಾಗಿ ನಡೆದುಕೊಂಡರೆ ಅಥವಾ ನೀನು ನನ್ನ ಮೇಲಿಟ್ಟ ನಂಬಿಕೆಗೆ ಮೋಸ ಮಾಡಿದರೆ ನನ್ನನ್ನು ಕ್ಷಮಿಸುತ್ತೀಯ ತಾನೇ? ಯಾಕೋ ನಾನು ಯೋಚಿಸುತ್ತಿರುವ ರೀತಿಯನ್ನು ನೋಡಿದರೆ ನನಗೆ ತಿಳಿಯದೆ ನಿನ್ನನ್ನು ಪ್ರೀತಿಸಲು ಶುರು ಮಾಡಿದೆನಾ? ಇಲ್ಲದಿದ್ದರೆ ಕೇವಲ ಗೆಳತಿಯಾಗಿರುವ ನಿನ್ನನ್ನು ನೋಡಲು ಅಷ್ಟೊಂದು ಆತುರಪಟ್ಟು ನಾನು ಕಾಲೇಜಿನ ಬಳಿ ಓಡಿ ಬರಬೇಕಿತ್ತಾ? ಏನಾದರೂ ಹೇಳು. ಯು ಲುಕಿಂಗ್ ರಿಯಲಿ ಪ್ರೆಟಿ ಇನ್ ದಿಸ್ ಡ್ರೆಸ್ ಅನ್ನುತ್ತಾ ಅವಳ ಫೋಟೋವನ್ನು ಸವರಿ ಅಲ್ಲೇ ಸೋಫಾಕ್ಕೆ ಹೊರಗಿದನು. ಆ ದಿನದ ಬಳಿಕ ಕಾಲೇಜಲ್ಲಿ ಸಾಮ್ರಾಟ್ ಶ್ರೀನಿಧಿಯನ್ನು ಭೇಟಿಯಾದರೂ ಅವಳಿಂದ ಒಂದು ಅಂತರವನ್ನು ಕಾಯ್ದುಕೊಂಡು ಬೇಕಾದಷ್ಟೇ ಮಾತನಾಡಿ ಬೇಗನೆ ಹಾಸ್ಟೆಲ್ಗೆ ಓಡಿಬಿಡುತ್ತಿದ್ದ. 1 ವಾರ ಅವನ ವರ್ತನೆಯನ್ನು ಗಮನಿಸಿ ಸುಮ್ಮನಾದವಳು ಕ್ರಮೇಣ ದೂರದಿಂದಲೇ ಅವಳಿಗೆ ಬಾಯ್ ಮಾಡಿ ಹೋಗುವವನನ್ನು ನೋಡಿ, ಸರಿಯಾಗಿಯೇ ಇದ್ದಾನಲ್ಲ, ಇವನಿಗೇನಾಯಿತು? ಕೊಬ್ಬು ಮಂಗನಿಗೆ. ನನ್ನೆಲ್ಲ ಕ್ಲಾಸ್ಮೇಟ್ ಮನೆಗೆ ಹೋದರೂ ನಾನು ಇವನಲ್ಲಿ ಮಾತನಾಡಬೇಕೆಂದು ಕಾಯುತ್ತಾ ಇದ್ದೇನಲ್ಲ, ನನಗೆ ತಲೆ ಸರಿಯಿಲ್ಲ. ಅವನೇ ಬಂದು ಮಾತನಾಡಿಸಬೇಕು, ಅಲ್ಲಿಯವರೆಗೆ ನಾನು ಕೂಡ ಮಾತನಾಡೋಲ್ಲ ಎಂದು ಕೋಪದಲ್ಲೇ ಕಾಲೇಜಿನಿಂದ ಆಶ್ರಮದತ್ತ ಹೊರಟಳು. 1-2 ದಿನ ಸುಮ್ಮನಿದ್ದ ಶ್ರೀನಿಧಿ ಕ್ಯಾಂಪಸ್ ಒಳಗಡೆ ಸಾಮ್ರಾಟ್ ಕಾಣದಿದ್ದಾಗ ಕ್ಲಾಸಲ್ಲಿ ಇರಬಹುದು ಎಂದುಕೊಂಡು ಎಂದಿನಂತೆ ಅವನ ಕ್ಲಾಸ್ ಮುಗಿಯುವ ಸಮಯಕ್ಕೆ ಇಂಜಿನಿಯರಿಂಗ್ ಬ್ಲಾಕ್ ಪಕ್ಕ ಅವನಿಗಾಗಿ ಸ್ವಲ್ಪ ಹೊತ್ತು ಕಾದರೂ ಅವನ ಪತ್ತೆಯೇ ಇರಲಿಲ್ಲ. ಆಗಾಗ ಅವನ ಜೊತೆ ಇರುವ 1-2 ಗೆಳೆಯರಲ್ಲಿ ವಿಚಾರಿಸಬೇಕೆಂದುಕೊಂಡವಳು ನಾಳೆ ಅವನು ಸಿಗಬಹುದು, ನೋಡೋಣ ಎಂದು ಸುಮ್ಮನಾದಳು. ಮುಂದಿನ 3-4 ದಿನ ಸಾಮ್ರಾಟ್ ಸುಳಿವೇ ಇರಲಿಲ್ಲ. ಅವನ ಗೆಳೆಯರಲ್ಲಿ ವಿಚಾರಿಸಲು ಹಿಂಜರಿದು ತನ್ನ ಕೋಣೆಯಲ್ಲಿ ಪುಸ್ತಕ ಹಿಡಿದು ಕುಳಿತವಳ ತಲೆಯಲ್ಲಿ ಅವನದೇ ಯೋಚನೆ. ತಕ್ಷಣ ಅವಳೆದುರು ಕುಳಿತು ನೋಟ್ಸ್ ಬರೆಯುವುದರಲ್ಲಿ ವ್ಯಸ್ತಳಾಗಿರುವ ಗೆಳತಿಯನ್ನು ನೋಡಿ, ಪ್ರಗತಿ ಅಂತ ತುಸು ಜೋರಾಗಿ ಕರೆದವಳ ಧ್ವನಿಗೆ ಏನು ಎಂಬಂತೆ ಅವಳತ್ತ ನೋಡಿದವಳಲ್ಲಿ, ಅದು ಆ ದಿನ ದುಶ್ಯಾಸನ ಅವನ ಫೋನ್ ನಂಬರ್ ನಿನಗೆ ಕೊಟ್ಟ ಎಂದು ಹೇಳುತ್ತಿದ್ದೆಯಲ್ಲ, ಆ ನಂಬರ್ ಸ್ವಲ್ಪ ಕೊಡುತ್ತೀಯಾ ಅಂತ ಅಳುಕುತ್ತಲೇ ಕೇಳಿದಾಗ ಪ್ರಗತಿ ಆಶ್ಚರ್ಯದಲ್ಲಿ ಅವನ ನಂಬರ್ ನಿನಗ್ಯಾಕೆ ಅಂದಳು. ಆ ದಿನ ನಿನಗೆ ರೇಗಿಸಿದ ಅವನ ಫ್ರೆಂಡ್ ಈಗ ನನ್ನ ಕ್ಲಾಸ್ಮೇಟ್ಸ್ ಒಬ್ಬಳ ಹಿಂದೆ ಬಿದ್ದಿದ್ದಾನೆ, ಅದಕ್ಕೆ ಒಮ್ಮೆ ಈ ದುಶ್ಯಾಸನ ಬಳಿ ಹೇಳೋಣವೆಂದು ಅಂತ ಹೇಳುತ್ತಾ ತನ್ನ ಮೇಲೆ ಸಂಶಯ ಬರದಂತೆ ಸುಳ್ಳು ಹೇಳಿದಳು. ಓಕೆ, ಇಲ್ಲೇ ಯಾವುದೋ ಬುಕ್ಕಲ್ಲಿ ಅವನೇ ಬರೆದಿದ್ದ, ವೇಯ್ಟ್ ಅನ್ನುತ್ತಾ
ಒಂದೈದು ನಿಮಿಷ ಪುಸ್ತಕಕ್ಕಾಗಿ ಹುಡುಕಾಡಿ ಅದು ಸಿಕ್ಕಿದಾಗ ಶ್ರೀನಿಧಿ ಕೈಗಿಟ್ಟಳು. ಅವನ ನಂಬರ್ ತನ್ನ ಪುಸ್ತಕದಲ್ಲಿ ಬರೆದಿಟ್ಟ ಶ್ರೀನಿಧಿ ಮನಸ್ಸಲ್ಲೇ ಅವನಿಗೆ ಸಹಸ್ರನಾಮ ಮಾಡುತ್ತಾ, ನಾಳೆ ಫೋನಿತ್ತು, ನಿನಗಿದೆ ಮಾರಿ ಹಬ್ಬ. ಹೇಳದೆ ಕೇಳದೆ ನಾಪತ್ತೆಯಾದೆಯಲ್ಲ ಎಂದುಕೊಂಡು ಓದಿನತ್ತ ಗಮನ ಹರಿಸಿದಳು. ಮರುದಿನ ಕ್ಲಾಸಿಗೆ ಹೋಗುವ ಮೊದಲು ಕಾಲೇಜಿನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವ ಅಂಗಡಿಗೆ ಹೋಗಿ ಅಲ್ಲಿರುವ ಕಾಯಿನ್ ಬಾಕ್ಸ್ ಫೋನ್ ಎದುರು ನಿಂತು ಅವನಿಗೆ ಫೋನ್ ಮಾಡಲಾ ಬೇಡವಾ ಎನ್ನುವ ಗೊಂದಲದಲ್ಲಿದ್ದವಳು ನಿಮಿಷಗಳ ಬಳಿಕ ಪುಸ್ತಕದಲ್ಲಿದ್ದ ನಂಬರ್ ಒತ್ತಿ ಕಿವಿಯ ಹತ್ತಿರ ರಿಸೀವರ್ ಹಿಡಿದುಕೊಂಡಾಗ ಅವನ ಫೋನ್ ರಿಂಗಣಿಸಲು ಶುರುವಾಯಿತು. ಒಮ್ಮೆ ಫೋನ್ ತೆಗಿ, ಇದೆ ನಿನಗೆ ಎಂದು ಬೈದುಕೊಳ್ಳುತ್ತಲೇ ಇರುವಾಗ ಅವನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದ ಕಾರಣ ಫೋನ್ ಕಟ್ ಆಗಿತ್ತು. ಪುನಃ ಒಂದೆರಡು ಬಾರಿ ಕರೆ ಮಾಡಿದರೂ ಅದೇ ಪುನರಾವರ್ತನೆಯಾದಾಗ ತುಸು ಕೋಪಗೊಂಡವಳು ಕೊಬ್ಬು ಅವನಿಗೆ. ಅಲ್ಲ, ಫೋನ್ ರಿಂಗ್ ಆಗುತ್ತಿದ್ದರೂ ಫೋನ್ ಎತ್ತಲ್ಲ ಪಾಪಿ, ನೋಡು ಇದು ನಿನಗೆ ಕೊನೆಯ ಫೋನ್ ಅಂತ ಕೋಪದಲ್ಲೇ ಕಾಯಿನ್ ಹಾಕಿ ನಂಬರ್ ಒತ್ತಿದಾಗ ಎರಡನೇ ರಿಂಗಿಗೆ ಕರೆ ಸ್ವೀಕರಿಸಿದ ಸಾಮ್ರಾಟ್ ಕೆಮ್ಮುತ್ತಲೇ ಹಲೋ, ಯಾರು ಎಂದವನ ಧ್ವನಿಯಲ್ಲಿ ಜೀವವೇ ಇರಲಿಲ್ಲ. ಆ ಧ್ವನಿಯನ್ನು ಕೇಳಿ ತುಸು ಗಾಬರಿಗೊಂಡ ಶ್ರೀನಿಧಿ, ಹೋಯ್, ಶ್ರದ್ಧಾ ಮಾತನಾಡುತ್ತಿರುವುದು. ಏನಾಯಿತು ನಿನಗೆ? ನಿನ್ನ ಸ್ವರ ಬದಲಾಗಿದೆ. ಆರ್ ಯು ಓಕೆ ಎಂದಾಗ ಸ್ವಲ್ಪ ಜ್ವರ ಅಷ್ಟೇ ಎನ್ನುವಾಗ, ಅಣ್ಣ ಮನೆಯೆಲ್ಲ ಕ್ಲೀನ್ ಆಯಿತು, ನಿಮಗೆ ಜ್ವರ ತುಂಬ ಇದೆ. ಗಂಜಿ ಊಟ ಪಾರ್ಸಲ್ ಜೊತೆ ಮಾತ್ರೆ ಕೂಡ ತಂದಿದ್ದೇನೆ, ತಿಂದು ಮಲಗಿ. ಇಲ್ಲದಿದ್ದರೆ ನನಗೊಂದು ಫೋನ್ ಮಾಡಿ ಯಜಮಾನರನ್ನು ಕಳುಹಿಸುತ್ತೇನೆ ಎಂದ ಮನೆ ಕೆಲಸದ ಹೆಂಗಸಿನ ಮಾತು ಕೇಳಿ ಫೋನಿಟ್ಟ ಶ್ರೀನಿಧಿ ಸ್ವಲ್ಪದರಲ್ಲೇ ಸಾಮ್ರಾಟ್ ಮನೆಯ ಪಕ್ಕದ ಬೀಚ್ ಕಡೆಗೆ ಹೋಗುವ ಬಸ್ ಹತ್ತಿ ಕುಳಿತಿದ್ದಳು. ಅರ್ಧ ಗಂಟೆಯ ಬಳಿಕ ಅವನ ಮನೆಯೆದುರು ನಿಂತು ಬಾಗಿಲು ತಳ್ಳಿದಾಗ ಅದು ನಿಧಾನವಾಗಿ ತೆರೆದುಕೊಂಡಿತ್ತು. ಬ್ಯಾಗ್ ಅಲ್ಲೇ ಸೋಫಾದ ಮೇಲಿಟ್ಟು ಸಾಮ್ರಾಟ್ ಇರುವ ಕೋಣೆಯತ್ತ ಓಡಿ ಪೂರ್ತಿಯಾಗಿ ಒದ್ದು ಮಲಗಿರುವವನ ಹೊದಿಕೆ ಸರಿಸಿದಾಗ ಅವನ ಮೈ ಕೆಂಡದಂತೆ ಸುಡುವುದರ ಜೊತೆ ಚಳಿಯಲ್ಲಿ ನಡುಗುತ್ತಿದ್ದನು. ಹೋಯ್, ಯಾಕಿಷ್ಟು ಜ್ವರ? ಆಂಟಿ ಹೇಳಿದ ಹಾಗೆ ಊಟ ಮಾಡಿ ಮಾತ್ರೆ ತೆಗೆದುಕೊಂಡೆಯಾ? ಹೋಯ್, ಛೇ, ಇವನ ಹೆಸರು ನನ್ನ ಬುದ್ಧಿಗಿಷ್ಟು. ಅಲ್ಲ, ಫ್ರೆಂಡ್ ಆದ ಮೇಲೂ ಅವನ ಹೆಸರು ತಿಳಿದುಕೊಳ್ಳಲಿಲ್ಲ. ಛೇ, ಹೋಯ್, ಇಲ್ಲಿ ನೋಡು, ಮಾತ್ರೆ ತೆಗೆದುಕೊಂಡೆಯಾ ಅನ್ನುತ್ತಾ ಅವನ ಕೆನ್ನೆ ತಟ್ಟುತ್ತಾ ಅವನನ್ನು ಎಚ್ಚರಿಸಲು ಪ್ರಯತ್ನಿಸಿದಾಗ ನಿಧಾನವಾಗಿ ಕಣ್ಣು ತೆರೆದ ಸಾಮ್ರಾಟ್ ಅವಳನ್ನು ಅಲ್ಲಿ ನೋಡಿ ಗಾಬರಿಯಾಗಿತ್ತು. ಎದ್ದೇಳಲು ಪ್ರಯತ್ನಿಸಿದವನನ್ನು ಗೋಡೆಗೆ ದಿಂಬಿಟ್ಟು ಹೊರಗೆ ಕೂರುವಂತೆ ಮಾಡಿದಾಗ ಅವನು ಆಯಾಸದಲ್ಲೇ ಕೆಮ್ಮುತ್ತಲೇ, ಶ್ರದ್ಧಾ, ನೀನೇನು ಇಲ್ಲಿ ಎಂದವನ ಹಣೆ ಮೇಲೆ ಕೈಯಿಟ್ಟು, ನನ್ನ ವಿಷಯ ಬಿಡು. ಇಷ್ಟೊಂದು ಮೈ ಸುಡುತ್ತಿದೆ, ಆಸ್ಪತ್ರೆಗೆ ಹೋಗುವುದನ್ನು ಬಿಟ್ಟು ಇಲ್ಲಿ ಒಬ್ಬನೇ ಮಲಗಿದ್ದೀಯಲ್ಲ, ತಲೆ ಕೆಟ್ಟಿದೆಯಾ ನಿನಗೆ? 4-5 ದಿನದಿಂದ ನಿನ್ನನ್ನು ಕಾಲೇಜಲ್ಲಿ ಬೇರೆ ನೋಡಿಲ್ಲ. ನಿನ್ನ ಫ್ರೆಂಡ್ಸ್ ಬಳಿ ಕೇಳಲು ಏನೋ ಮುಜುಗರ. ಎಲ್ಲಿ ಹೋಗಿದ್ದಿ ಎಂದು ತಿಳಿಯದೆ ತಲೆಯೆಲ್ಲ ಕೆಟ್ಟು ಹೋಗಿತ್ತು. ಏನೋ ಪ್ರಗತಿಗೆ ಒಂದೊಮ್ಮೆ ನೀನೇ ಕೊಟ್ಟ ನಿನ್ನ ಮೊಬೈಲ್ ನಂಬರ್ ನೆನಪಾದಾಗ ಅವಳಲ್ಲಿ ಸುಳ್ಳು ಹೇಳಿ ನಿನ್ನ ನಂಬರ್ ತೆಗೆದುಕೊಂಡು ನಿನಗೆ ಕರೆ ಮಾಡಿದರೆ ನಿನ್ನ ಧ್ವನಿ ಕೇಳಿ ಪುನಃ ಯಾರಾದರೂ ಫ್ರೆಂಡ್ಸ್ ಕೈಯಲ್ಲಿ ಏಟು ತಿಂದು ಬಿದ್ದುಕೊಂಡಿದ್ದೀಯೇನೋ ಎಂದು ಎಷ್ಟು ಹೆದರಿದೆ ಗೊತ್ತಾ? ದೇವರು ದೊಡ್ಡವನು. ಏನೋ ನಿನ್ನಲ್ಲಿ ಮಾತನಾಡುವಾಗ ಕೆಲಸದ ಆಂಟಿಯ ಮಾತುಗಳು ಕೇಳಿಸಿತು. ಸೀದಾ ಇಲ್ಲಿಗೆ ಓಡಿ ಬಂದೆ. ಇದಿಷ್ಟು ನನ್ನ ಕತೆ. ಈಗ ನಿನ್ನ ಸ್ಟೋರಿ ಹೇಳು. ಯಾವಾಗಿನಿಂದ ಜ್ವರ? ಹಾಂ, 1 ನಿಮಿಷ ಬಂದೆ ಅನ್ನುತ್ತಾ ಅಲ್ಲೇ ಇದ್ದ ಅವನ ಟವಲ್ ಹಿಡಿದು ಅಡಿಗೆ ಕೋಣೆಗೆ ಓಡಿ ಅರ್ಧ ಟವಲನ್ನು ಒದ್ದೆ ಮಾಡಿ ಅವನ ಹತ್ತಿರ ಬಂದು ಅವನ ಹಣೆಯ ಮೇಲಿಟ್ಟು, ಆಂಟಿ ಗಂಜಿ ಅಂತ ಏನೋ ಹೇಳಿದರು, ತಿಂದೆಯಾ ಎಂದವಳನ್ನೇ ಅದ್ಭುತ ಎನ್ನುವಂತೆ ನೋಡುತ್ತಿದ್ದವನನ್ನು ಗಮನಿಸಿ, ಏಯ್, ನನ್ನನ್ನು ಆಮೇಲೆ ದುರುಗುಟ್ಟಿಕೊಂಡು ನೋಡು, ಹೊಟ್ಟೆಗೆ ಏನು ತಿಂದೆ ಎಂದವಳ ಮಾತಿಗೆ ನಕ್ಕು ಏನಿಲ್ಲವೆಂದು ತಲೆ ಆಡಿಸಿದನು. ಪುನಃ ಅಡಿಗೆ ಕೋಣೆಗೆ ಹೋಗಲು ಎದ್ದವಳ ಕೈ ಹಿಡಿದ ಸಾಮ್ರಾಟ್ ಅವಳನ್ನು ತನ್ನತ್ತ ಎಳೆದು ಗಟ್ಟಿಯಾಗಿ ತಬ್ಬಿಕೊಂಡು, ಐ ಮಿಸ್ಡ್ ಯು, ಐ ನೀಡ್ ಯು ನಿಧಿ ಎಂದವನ ಮಾತು ಹಾಗೂ ಬಿಗಿಯಾದ ಹಿಡಿತದಿಂದ ಶ್ರೀನಿಧಿಗೆ ಗಾಬರಿಯಾಗಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ಸ್ಟೋರಿ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಸ್ಟೋರಿ ಇಷ್ಟ ಆದರೆ ಗೊತ್ತಲ್ವಾ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ
ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ತಿಳಿಸಿ. ಇದರಿಂದ ನಾವು ಇನ್ನೂ ಜಾಸ್ತಿ ವಿಡಿಯೋಗಳನ್ನು ಹಾಕೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ತಂಗಾಗುತ್ತೆ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.